ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಎಂಟ್ರಿ ಕೊಟ್ಟಿದ್ದಾರೆ. ಬಿಎಸ್ವೈ ನಿವಾಸದಲ್ಲಿ ಉಪಹಾರವನ್ನ ಸವಿದಿದ್ದಾರೆ ನಿತಿನ್ ನಬೀನ್. ಸದ್ಯ ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗುತ್ತೆ ಸದ್ಯದಲ್ಲೇ. ಯಾವ ರೀತಿಯಾಗಿ ಪಕ್ಷದವರು ಇರಬೇಕು ಅಂತೇಳಿ ನಿತಿನ್ ನಬೀನ್ ಸಭೆ ಮಾಡೋದಕ್ಕೆ ಬಂದಿದ್ದಾರೆ. ಮೊದಲು ಬಿಎಸ್ವೈ ನಿವಾಸದಲ್ಲಿ ಉಪಹಾರ ಸೇವಿಸಿದ್ರು, ಬಳಿಕ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸ್ತಾರೆ. ಮಲ್ಲೇಶ್ವರದ ಕಾಡು ಮಲ್ಲೇಶ್ವರನಿಗೆ ವಿಶೇಷ ಪೂಜೆ. ವಿಜೇಂದ್ರ ಚಲವಾದಿ ನಾರಾಯಣ ಸ್ವಾಮಿ ಹಾಗೆಯೇ ಅಶ್ವಥ್ ನಾರಾಯಣ ಸೇರಿದಂತೆ ಅನೇಕರು ಸಾಥ್ ಕೊಟ್ಟಿದ್ದಾರೆ. ಕೆಲವೇ ಕ್ಷಣದಲ್ಲಿ ಬಿಜೆಪಿ ಕಚೇರಿಗೆ ತೆರಳುತ್ತಾರೆ ಎನ್ನುವಂತ ಮಾಹಿತಿ ಇದೆ. ಕಾಡು ಮಲ್ಲೇಶ್ವರನಿಗೆ ವಿಶೇಷ ಪೂಜೆ ನೋಡ್ತಾ ಇರಬಹುದು. ಬೆಂಗಳೂರಿನ ಪ್ರಸಿದ್ಧ ದೇವಾಲಯ ಶ್ರೀ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಾಡು ಮಲ್ಲೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವಂತ ಕೆಲಸವನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಮಾಡಿದ್ದಾರೆ. ಇದಕ್ಕೂ ಮುಂಚಿತವಾಗಿ ಬಿಎಸ್ವೈ ನಿವಾಸ ಧವಳಗಿರಿಯಲ್ಲಿ ಬ್ರೇಕ್ಫಾಸ್ಟ್ ಆಯೋಜನೆ ಮಾಡಲಾಗಿತ್ತು. ಮೊದಲು ಬಿಎಸ್ವೈ ನಿವಾಸಕ್ಕೆ ಯಡಿಯೂರಪ್ಪನವರ ಮನೆಗೆ ತೆರಳಿ ಅಲ್ಲಿಂದ ನೇರವಾಗಿ ಅವರು ತೆರಳಿದ್ದು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ. ಕಾಡು ಮಲ್ಲೇಶ್ವರ ದೇವಸ್ಥಾನದ ದರ್ಶನದ ಸಂದರ್ಭದಲ್ಲಿ ಬಿಜೆಪಿಯ ಸಾಕಷ್ಟು ನಾಯಕರು ಕೂಡ ಭಾಗಿಯಾಗಿದ್ರು, ನೋಡ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ಕಾಡು ಮಲ್ಲೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ ಎನ್ನುವಂತ ಮಾಹಿತಿ ಇದೆ. ಹಾಗೆಯೇ ಇದಾದ ಬಳಿಕ ಬಿಜೆಪಿ ಕಚೇರಿಗೆ ತೆರಳುತ್ತಾರೆ. ಅಲ್ಲೇ ಹತ್ತಿರದಲ್ಲಿ ಬಿಜೆಪಿ ಕಚೇರಿ ಇದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ದೀವಿ ಕಾಡು ಮಲ್ಲೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವಂತ ಕೆಲಸ ಆಗಿದೆ. ಮುಂದಿನ ಸಭೆ ಎಷ್ಟೊತ್ತಿಗೆ ಬಿಜೆಪಿ ಕಚೇರಿಗೆ ಭೇಟಿ ಕೊಡ್ತಾರೆ? ಇವತ್ತಿನ ಬೆಳವಣಿಗೆ ಕುರಿತಂತೆ ಹೇಳ್ತಾ ಹೋಗೋದಾದ್ರೆ ಸಂಪತ್, ಇವತ್ತು ನಿತಿನ್ ನಬೀನ್ ಅವರು ಈಗ ರಾಜ್ಯ ಪ್ರವಾಸದಲ್ಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ಈಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಂಘಟನಾತ್ಮಕವಾಗಿ ಒಂದಿಷ್ಟು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ಕೆಲಸವನ್ನು ಇವತ್ತು ನಿತಿನ್ ನಬೀನ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆನೆ ಯಡಿಯೂರಪ್ಪನ ಮನೆ ಭೇಟಿಯನ್ನು ಮಾಡಿದ ಬಳಿಕವಾಗಿ ಅವರೀಗ ಕಾಡು ಮಲ್ಲೇಶ್ವರ ಟೆಂಪಲ್ಗೆ ಹೋಗಿದ್ದಾರೆ. ಅಲ್ಲಿ ವಿಶೇಷ ಪೂಜೆಯನ್ನು ಕೊಟ್ಟು ಈಗ ಬಿಜೆಪಿ ಕಚೇರಿಗೆ ಬಂದಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಸಾಲು ಸಭೆಯನ್ನ ನಿತಿನ್ ನಬೀನ್ ಅವರು ಮಾಡ್ತಾರೆ. ಇವತ್ತು ಮೊದಲಾಗಿ ಬಿಜೆಪಿ ಪ್ರಮುಖರ ಸಭೆಯನ್ನು ಕರೆಯಲಾಗಿದೆ. ಪ್ರಮುಖರ ಸಭೆಯಲ್ಲಿ ಈಗ ರಾಜ್ಯ ಸಂಬಂಧಪಟ್ಟಂತ ವಿಚಾರಗಳು, ಅದೇ ರೀತಿಯಾಗಿ ಈಗ SIR ಅನ್ನ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ. ಇದನ್ನ ಜನರಿಗೆ ತಲುಪಿಸಬೇಕು. ಯಾಕಂದ್ರೆ SIR ಅಂತ ಹೇಳಿದ್ರೆ ಕೆಟ್ಟದ್ದಲ್ಲ. SIR ಅಂತ ಹೇಳಿ ಅನರ್ಹರಿಗೆ ಮಾತ್ರ ಭಯ ಆಗ್ಬೇಕು, ಬಿಟ್ರೆ ಅರ್ಹರಿಗೆ ಯಾವ ರೀತಿಯ ಭಯ ಇಲ್ಲ. ಎಲ್ಲಾ ಮಾತಾಡ ತೆಗೆದಾಕ್ಬಿಡ್ತಾರೆ ಅನ್ನೋಂತ ವಿಚಾರವಾಗಿ ಕಾಂಗ್ರೆಸ್ ಮಾತಾಡ್ತಾ ಇದೆ. ಹೀಗಾಗಿ ಹೀಗೆ ಮಾಡೋದಿಲ್ಲ ಅಂತೇಳಿ ಒಂದು ಬಿಜೆಪಿ ತನ್ನದೇ ಆಗಿರತಕ್ಕಂಥ ತಂತ್ರಗಾರಿಕೆಯನ್ನು ಮಾಡಬೇಕಾಗುತ್ತೆ. ಈ ತಂತ್ರಗಾರಿಕೆಯನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಕೋರ್ ಕಮಿಟಿ ಸಭೆ ಮಧ್ಯಾಹ್ನ ಶೆಡ್ಯೂಲ್ ಆಗಿದೆ. ಈ ಸಭೆಯಲ್ಲಿ ರಾಜ್ಯದ ಬಿಜೆಪಿಯ ಪ್ರಮುಖ ನಿರ್ಣಯಗಳು, ಯಾಕಂತ ಹೇಳಿದ್ರೆ ಈಗ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ರಾಜ್ಯ ಬಿಜೆಪಿ ಅಷ್ಟು ಮಟ್ಟಕ್ಕೆ ಉತ್ಸುಕವಾಗಿಲ್ಲ. ಅದೇ ರೀತಿಯಾಗಿ ದೊಡ್ಡ ಮಟ್ಟ ಹೋರಾಟಗಳಾಗ್ತಾ ಇಲ್ಲ. ಭ್ರಷ್ಟಾಚಾರ ಬೇರೆ ಆರೋಪಗಳು ಬರ್ತಾ ಇದ್ರು ಕೂಡ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಬೇರೆ ವಿಚಾರಗಳೆಲ್ಲವೂ ಕೂಡ ಚರ್ಚೆಯಲ್ಲಿದೆ. ಅಂತ ವೇಳೆಯಲ್ಲಿ ಬಿಜೆಪಿ ಇದೆಲ್ಲವನ್ನೂ ಕೂಡ ಒಂದು ಇಲೆಕ್ಷನ್ ಮೋಡ್ಗೆ ಹೋಗಬೇಕಾಗುತ್ತೆ, ಇದೆಲ್ಲವನ್ನು ಇಟ್ಟುಕೊಂಡು. ಹೀಗಾಗಿ ಇಲೆಕ್ಷನ್ ಮೋಡ್ಗೆ ಯಾವ ರೀತಿಯಾಗಿ ಇದು ಶಿಫ್ಟ್ ಆಗಬೇಕು, ಅವ್ರ ವಿರುದ್ಧ ಅಟ್ಯಾಕ್. ಎಸ್, ಗಮನಿಸ್ತಾ ಇದ್ವಿ SIR ಸಂಬಂಧ ಬಿಜೆಪಿ ಮುಖಂಡರ ಜೊತೆಯಲ್ಲಿ ನಿತಿನ್ ನಬೀನ್ ಸಭೆಯನ್ನ ನಡೆಸ್ತಾರೆ. ಇವತ್ತು ಸಂಜೆ 4:30ಕ್ಕೆ ಖಾಸಗಿ ರೆಸಾರ್ಟ್ನಲ್ಲಿ ಮೀಟಿಂಗ್ ನಡೆಯಲಿದೆ. ಹಾಗೆಯೇ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧ ಚರ್ಚೆಯನ್ನ ಮಾಡಲಾಗುತ್ತೆ. ಯಲಹಂಕ ಬಳಿಯ ಸಿಂಗನಾಯಕನಹಳ್ಳಿಯಲ್ಲಿರುವಂತಹ ರೆಸಾರ್ಟ್ ಇದು. ಇಲ್ಲಿ SIR ಕುರಿತಂತೆ ಚರ್ಚೆಯನ್ನ ಮಾಡಲಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಸಿಕ್ಕಿದೆ. ರೂಪೇಶ್, ಮಾಹಿತಿಯನ್ನ ಕೊಡ್ತಾ ಇದ್ರೆ ಕಂಟಿನ್ಯೂ ಮಾಡೋದಾದ್ರೆ. ಸಂಪತ್, ಇಲ್ಲಿಗ SIR ಬಗ್ಗೆ ಗಂಭೀರವಾಗಿ ಬಿಜೆಪಿ ಪರಿಗಣಿಸಿದೆ. ಯಾಕಂತ ಹೇಳಿದ್ರೆ SIR ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಈಗ ವಿಶೇಷ ತೀವ್ರ ಪರಿಷ್ಕರಣೆ ಅಂತೇಳಿ ಮತದಾರರ ಪಟ್ಟಿಯಲ್ಲಿ ಬೇರೆ ಒಂದು ಅನಧಿಕೃತ ಒಂದಿಷ್ಟು ಜನ ಸೇರ್ಪಡೆ ಆಗಿರಬಹುದು. ಅದೇ ರೀತಿಯಾಗಿ ಎರಡು ಕಡೆ ಮತದಾನವನ್ನು ಹೊಂದಿರಬಹುದು. ಅದೇ ರೀತಿಯಾಗಿ ಅವರು ಮತದಾನಕ್ಕೆ ಯೋಗ್ಯರಾಗಿದ್ದ ಅಲ್ಲದೆ ಇರತಕ್ಕಂಥ ಬೇರೆ ವಿದೇಶದವರು ಕೂಡ ಮತದಾರರ ಪಟ್ಟಿಯಲ್ಲಿ ಎನ್ರೋಲ್ ಮಾಡ್ಕೊಂಡಿರಬಹುದು. ಈ ಸಂದರ್ಭದಲ್ಲಿ ಅವ್ರನ್ನ ಹುಡುಕಿ ತೆಗೆದು ಹಾಕುವಂತ ಪ್ರಯತ್ನ, ಅದೇ ರೀತಿ ವಿಶೇಷ ಪರಿಷ್ಕರಣೆ ಮಾಡೋದ್ರ ಮೂಲಕವಾಗಿ ಇಲ್ಲಿಗ ಅರ್ಹ ಮತದಾರರಿಗೆ ನ್ಯಾಯವನ್ನು ಒದಗಿಸುವಂತ ಪ್ರಕ್ರಿಯೆ
ಹೇಗೆ ಮಾಡಲಾಗ್ತಾ ಇದೆ ಅನ್ನೋದನ್ನ ಬಿಜೆಪಿ ಒತ್ತಿ ಹೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಸಭೆಯನ್ನು ಕೂಡ ಮಾಡ್ತಾ ಇದೆ. ಈ ಸಭೆಯಲ್ಲಿ ಇಲ್ಲಿಗ ಏನು ಕಾಂಗ್ರೆಸ್ ಏನ್ ಚರ್ಚೆ ಮಾಡ್ತಾ ಇದೆ ಅಂದ್ರೆ SIR ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಅರ್ಹ ಮತದಾರರನ್ನು ಕೂಡ ತೆಗೆದುಹಾಕುವಂತ ಪ್ರಯತ್ನಗಳಾಗತ್ತೆ ಅಂತ ಹೇಳಿ ಹೀಗಾಗಿ ಅಲ್ಪಸಂಖ್ಯಾತರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತ ಚರ್ಚೆಯನ್ನು ಕೂಡ ಹುಟ್ಟಾಗ್ತಾ ಇದೆ. ಹೀಗೆ ಮಾಡ್ತಾ ಇಲ್ಲ ಅನ್ನೋದನ್ನ ಕನ್ವಿನ್ಸ್ ಅನ್ನ ಬಿಜೆಪಿ ಮಾಡಬೇಕಾಗತ್ತೆ. ಈ ಪ್ರಯತ್ನವನ್ನು ಇವತ್ತು ಮಾಡಲಾಗುತ್ತೆ. ಈ ಸಭೆಯಲ್ಲಿ ಆ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಸಂಘಟನಾತ್ಮಕ ಒಂದಿಷ್ಟು ವಿಚಾರಗಳು, ಯಾಕಂತ ಹೇಳಿದ್ರೆ ಈಗ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಕಾಲ ಕೂಡ ಬಂದಿದೆ, 3 ವರ್ಷಗಳಾಗಿ ಹೋಗಿದೆ. ಹೀಗಾಗಿ ಇಡೀ BSY ಅವರನ್ನೇ ಮುಂದುವರಿಸಬೇಕಾ ಬೇಡ ಅನ್ನೋ ಒಂದು ಚರ್ಚೆ. ಅದೇ ರೀತಿಯಾಗಿ ಪಕ್ಷಕ್ಕೆ ಮತ್ತಷ್ಟು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ. ಅದಕ್ಕೆ ರೂಪುರೇಷೆಗಳನ್ನು ನಿರ್ಮಾಣ ಮಾಡಬೇಕಾಗತ್ತೆ. ಮತ್ತೆ GBA ಚುನಾವಣೆ ಬರ್ತಾ ಇದೆ. ಚುನಾವಣೆಯಲ್ಲಿ ಯಾವ ರೀತಿಯ ಹೋರಾಟ ಮಾಡಬಹುದು, ಯಾಕಂತ ಹೇಳಿದ್ರೆ ಚುನಾವಣೆ ಗೆಲ್ಲೋದು ಬಿಜೆಪಿಗೆ ದೊಡ್ಡ ಮಟ್ಟಿಗೆ ಒಂದು ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರ ಈಗ ಹಿಂದೆ ಸಿದ್ದರಾಮಯ್ಯನವರು 135 ಸೀಟ್ಗಳು ಗೆದ್ದು ಅಧಿಕಾರಕ್ಕೆ ಬಂದಿದ್ರು. ಹೀಗಾಗಿ ಜನರೀಗ ಸರ್ಕಾರದಿಂದ ಡಿವೇಟ್ ಆಗ್ತಾ ಇದ್ದಾರೆ, ಬಿಜೆಪಿ ಬಲವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೆ ಇರತಕ್ಕಂಥ ಒಂದು ಅವಕಾಶ. ಹೀಗಾಗಿ ಅವಕಾಶವನ್ನು ಬಳಸಿಕೊಂಡು ಸರ್ಕಾರಕ್ಕೆ ಒಂದು ಮೆಸೇಜ್ ಕೊಡಬೇಕಾದ್ರೆ ಈ ಚುನಾವಣೆಯನ್ನು ಗೆಲ್ಲಬೇಕು, ಅದೇ ರೀತಿ ಮುಂಬರುವ ಉಪಚುನಾವಣೆ ಕೂಡ ಗೆಲ್ಲಬೇಕಾಗುತ್ತೆ. ಇದಕ್ಕೆ ಬೇಕಾಗಿರತಕ್ಕಂಥ ಹತ್ರಗಾರಿಕೆಯನ್ನು ಮಾಡ್ಲಿಕ್ಕೋಸ್ಕರವಾಗಿ ಸಭೆಯನ್ನು ಕರೆಯಲಾಗಿದೆ. ಸಂಪತ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.